Hi all, welcome to YouTube channel Study Karnataka. This is the current affairs video. Already we have made 2 days current affairs video. I hope everyone is aligning with those current affairs. ಇದು ಮೂರನೇ ಕರೆಂಟ್ ಅಫೇರ್ಸ್ ವಿಡಿಯೋ ಆಗಿದ್ದು ಈಗಾಗಲೇ 2 ದಿನದ ಕರೆಂಟ್ ಅಫೇರ್ಸನ್ನು ನಾವು ಕಂಪ್ಲೀಟಾಗಿ ಕವರ್ ಮಾಡಿದ್ದೇವೆ. ಮತ್ತೊಂದು ನೋಡ್ಬೋದು ನೀವು ನಮ್ಮ ವಿಡಿಯೋ ಕರೆಂಟ್ ಅಫೇರ್ಸ್ ಮೇಲೆ ಜಸ್ಟ್ 5 ನಿಮಿಷ ಇರುತ್ತೆ. ನಿಮಗೆ ಕ್ವಿಕ್ ರಿವಿಷನ್ ಆಗಲಿಕ್ಕೇ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಮಾತ್ರ ಪಿಕಪ್ ಮಾಡಿ ಅವುಗಳನ್ನು ನಿಮಗೆ ಹೇಳ್ತಾ ಇರ್ತೀನಿ. ಯಾರಿಗಾದರೂ ಏನಾದರೂ ಫೀಡ್ಬ್ಯಾಕ್ ಕೊಡುವಂಥದ್ದಲ್ಲಿ ದಯಮಾಡಿ ಕಮೆಂಟ್ನಲ್ಲಿ ತಿಳಿಸಿ. ಇನ್ನೂ ಏನಾದರೂ ಇಂಪ್ರೂವ್ ಮಾಡೋದು ಇದ್ದಲ್ಲಿ ಅದನ್ನು ಕೂಡ ತಿಳಿಸಿ. ಮುಂದಿನ ವಿಡಿಯೋಗಳಲ್ಲಿ ಆ ಫೀಡ್ಬ್ಯಾಕನ್ನು ತಗೊಳ್ಳಲಾಗುವುದು. In this video, we will be discussing the current affairs of 28th and 29th July 2024. Let's begin with the first question. ಇತ್ತೀಚೆಗೆ ಯಾವ ದೇಶವು ತನ್ನ ಮೊದಲ ಹವಾಮಾನ ಬದಲಾವಣೆ ಕಾಯ್ದೆಯನ್ನು ಅಂಗೀಕರಿಸಿದೆ? ಇದು ದೊಡ್ಡ ಹಸಿರು ಮನೆಯ ಅನಿಲ ಹೊರಸೂಸುವಿಕೆಯನ್ನು ಮಿತಿಗೊಳಿಸಲು ಈ ಕಾನೂನನ್ನು ತರಲಾಗಿದೆ. That is, recently which country has passed the first climate change act, a sweeping law that will set limits for big greenhouse gas emitters? ಇದಕ್ಕೆ ಉತ್ತರ ಬಂದು ಸೌತ್ ಆಫ್ರಿಕಾ. ರೈಟ್, ದ ಆನ್ಸರ್ ಈಸ್ ಸೌತ್ ಆಫ್ರಿಕಾ. ನೆಕ್ಸ್ಟ್, ಇತ್ತೀಚೆಗೆ ತೈವಾನ್, ಫಿಲಿಪೀನ್ಸ್ ಮತ್ತು ಚೀನಾದ ಕೆಲವು ಭಾಗಗಳಲ್ಲಿ ವಿನಾಶವನ್ನು ಉಂಟು ಮಾಡುವ ಟೈಫೂನ್ ಒಂದು ಬಂದಿದೆ. ಅದರ ಹೆಸರು ಏನೆಂದು ಕೇಳಿದ್ದಾರೆ. ವಾಟ್ ಈಸ್ ದಿ ನೇಮ್ ಆಫ್ ದ ಟೈಫೂನ್ ದಟ್ ಹ್ಯಾಸ್ ರೀಸೆಂಟ್ಲಿ ವ್ರೆಕ್ಡ್ ಹ್ಯಾವೋಕ್ ಅಕ್ರಾಸ್ ತೈವಾನ್, ಫಿಲಿಪೀನ್ಸ್ ಆ್ಯಂಡ್ ಪಾರ್ಟ್ಸ್ ಆಫ್ ಸೌತ್ ಈಸ್ಟ್ ಚೀನಾ? ಅಂದರೆ ಇದೊಂದು ಟೈಪ್ ಸೈಕ್ಲೋನ್. ಆನ್ಸರ್ ಈಸ್ ಟೈಫೂನ್ ಗೈಮಿ. ನೆನ್ಪಿಟ್ಕೊಳ್ಳಿ, ಟೈಫೂನ್ ಗೈಮಿ, GAEMI. ನೆಕ್ಸ್ಟ್ ಕ್ವಶನ್, NEP ನ್ಯೂ ಎಜುಕೇಷನ್ ಪಾಲಿಸಿ 2020 ವೃತ್ತಿಪರ ಶಿಕ್ಷಣ ಸೇರಿದಂತೆ ಉನ್ನತ ಶಿಕ್ಷಣದಲ್ಲಿ ಒಟ್ಟು ದಾಖಲಾತಿ ಅನುಪಾತವನ್ನು 26.3% ರಿಂದ 2025 ವೇಳೆಗೆ ಎಷ್ಟು ಪರ್ಸೆಂಟಿಗೆ ಹೆಚ್ಚಿಸುವ ಗುರಿಯನ್ನು ಹೊಂದಿದೆ? ದಟ್ ಈಸ್ ನ್ಯೂ ಎಜುಕೇಷನ್ ಪಾಲಿಸಿ 2020 aims to increase the gross enrollment ratio in higher education including vocational education from 26.3% in 2018 to what percentage in 2035? ಇದಕ್ಕೆ ಉತ್ತರ ಬಂದು 50%. ಅಂದರೆ 26%ನಿಂದ 50%ಗೆ ಈ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋನ ಹೆಚ್ಚಿಗೆ ಮಾಡಲಿಕ್ಕೆ ಒಂದು ಉದ್ದೇಶವನ್ನು ಹೊಂದಿದೆ ಅಥವಾ ಗುರಿಯನ್ನು ಹೊಂದಿದೆ. ನೆಕ್ಸ್ಟ್, ಇಂಟಿಗ್ರೇಟೆಡ್ ಡಿಸೀಸ್ ಸರ್ವಿಲೆನ್ಸ್ ಪ್ರೋಗ್ರಾಮ್ ವಾಸ್ ಲಾಂಚ್ಡ್ ಇನ್ ವಿಚ್ ಇಯರ್? ಅಂದರೆ ಇಂಟಿಗ್ರೇಟೆಡ್ ಡಿಸೀಸ್ ಸರ್ವಿಲೆನ್ಸ್ ಕಾರ್ಯಕ್ರಮ ಅಥವಾ ಪ್ರೋಗ್ರಾಮನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು? ಇದನ್ನು ನೆನ್ಪಿಟ್ಕೊಳ್ಳಿ. ಇದನ್ನು 2004ರಲ್ಲಿ ವರ್ಲ್ಡ್ ಬ್ಯಾಂಕಿನ ಅಸಿಸ್ಟೆನ್ಸ್ ಅಂದರೆ ವರ್ಲ್ಡ್ ಬ್ಯಾಂಕಿನ ಸಹಾಯದೊಂದಿಗೆ 2004ರಲ್ಲಿ ಇದನ್ನು ಸ್ಥಾಪನೆ ಮಾಡಲಾಯಿತು. ಇದು ಕರೆಂಟ್ ಅಫೇರ್ಸ್ನಲ್ಲಿದೆ, ಅದಕ್ಕಾಗಿ ಇದನ್ನು ಆ್ಯಡ್ ಮಾಡಿದ್ದೇನೆ. ಸ್ಟ್ಯಾಟಿಕ್ ಕೂಡ ಆಗುತ್ತೆ, ಆದರೆ ಎಕ್ಸಾಮಿನೇಷನ್ಗೆ ತುಂಬಾ ಇಂಪಾರ್ಟೆಂಟು. ಇಂಟಿಗ್ರೇಟೆಡ್ ಡಿಸೀಸ್ ಸರ್ವಿಲೆನ್ಸ್ ಪ್ರೋಗ್ರಾಮ್ ಯಾವ ವರ್ಷದಲ್ಲಿ ಅಂದರೆ 2004. ಯಾರ ಸಹಾಯದೊಂದಿಗೆ ಅಂದರೆ ವರ್ಲ್ಡ್ ಬ್ಯಾಂಕ್. ಈಗ ಇದು ನೆಕ್ಸ್ಟ್, ಇದು ಎದಕ್ಕೆ ನ್ಯೂಸ್ನಲ್ಲಿ ಇತ್ತಂದರೆ ದ ಗೌರ್ಮೆಂಟ್ ರೀಸೆಂಟ್ಲಿ ರಿಲೀಸ್ಡ್ ಅ ರಿಪೋರ್ಟ್ that 1,862 diseases outbreaks were reported to the Integrated Disease Surveillance Program, with Kerala reporting the highest number last year. That means Ministry of Health it has released this report and it has said that there are total 1,862 disease outbreaks in India and the highest number was in Kerala. ಅಂದರೆ ಸಮಗ್ರ ರೋಗ ಈ ಕಾರ್ಯಕ್ರಮದ ಅಡಿಯಲ್ಲಿ ರೀಸೆಂಟಾಗಿ ಒಂದು ರಿಪೋರ್ಟನ್ನು ರಿಲೀಸ್ ಮಾಡಲಾಗಿದೆ. ಅದರ ಅಡಿಯಲ್ಲಿ 1862 ರೋಗ ಹರಡುವಿಕೆಯ ವರದಿಯಾಗಿದೆ. ಹಾಗೂ ಇದು ಹೋದ ವರ್ಷದಲ್ಲಿ ಕೇರಳ ರಾಜ್ಯದಲ್ಲಿ ಅತಿಶಯಾದ ಅಥವಾ ಹೆಚ್ಚಿಗೆಯಾದ ರೋಗವನ್ನು ಹರಡುವ ಒಂದು ಕಾರ್ಯ ನಡೆದಿದೆ. ನೆಕ್ಸ್ಟ್ ಕ್ವಶನ್, ಯೂನಿಯನ್ ಬಜೆಟ್ 2024-25 ಪ್ರಪೋಸಸ್ ಕ್ರಿಯೇಷನ್ ಆಫ್ ಹೌ ಮೆನಿ ಇಂಡಸ್ಟ್ರಿಯಲ್ ಪಾರ್ಕ್ಸ್? ಯೂನಿಯನ್ ಬಜೆಟ್ 2024-25 ಎಷ್ಟು ಕೈಗಾರಿಕಾ ಪಾರ್ಕ್ಗಳ ರಚನೆಯ ಬಗ್ಗೆ ಪ್ರಸ್ತಾಪಿಸುತ್ತದೆ? ನೆನ್ಪಿಟ್ಕೊಳ್ಳಿ, ಇದು ಉತ್ತರ ಬಂದು 12. ಟೋಟಲ್ ಆಗಿ 12 ಇಂಡಸ್ಟ್ರಿಯಲ್ ಪಾರ್ಕ್ಗಳನ್ನು ಮಾಡಬೇಕೆಂದು ಉದ್ದೇಶವಿಡಲಾಗಿದೆ. ನೆಕ್ಸ್ಟ್, ಸಿಗ್ನಲ್ ಸ್ಪಾಟ್ಲೈಟ್ 2024 ರಿಪೋರ್ಟ್ ಈಸ್ ರಿಲೀಸ್ಡ್ ಬೈ? ಸಿಗ್ನಲ್ ಸ್ಪಾಟ್ಲೈಟ್ಸ್ 2024 ವರದಿಯನ್ನು ಯಾರು ಬಿಡುಗಡೆ ಮಾಡಿದ್ದಾರೆ? ಇದರ ಉತ್ತರ ಬಂದು UNDP, ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. UNDP ಹೆಡ್ ಕ್ವಾರ್ಟರ್ಸ್ ಯಾವುದು ಹಾಗೂ ಅದನ್ನು ಯಾವ ವರ್ಷದಲ್ಲಿ ಸ್ಥಾಪನೆ ಮಾಡಲಾಯಿತು? ಇದನ್ನು ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಕ್ವಶನ್, ಎಲೆಕ್ಟ್ರಿಕ್ ಮೊಬಿಲಿಟಿ ಪ್ರಮೋಷನ್ ಸ್ಕೀಮ್ ಈಸ್ ಲಾಂಚ್ಡ್ ಇನ್ ಮಾರ್ಚ್ 2024 ಬೈ ವಿಚ್ ಮಿನಿಸ್ಟ್ರಿ? ಎಲೆಕ್ಟ್ರಿಕ್ ಮೊಬಿಲಿಟಿ ಪ್ರಮೋಷನ್ ಸ್ಕೀಮ್ ಇದನ್ನು ಯಾವ ಸಚಿವಾಲಯವು ಮಾರ್ಚ್ 2024ರಲ್ಲಿ ಆರಂಭಿಸಿದೆ? ಯೂನಿಯನ್ ಮಿನಿಸ್ಟ್ರಿ ಆಫ್ ಹೆವಿ ಇಂಡಸ್ಟ್ರೀಸ್ ಅಂದರೆ ಕೇಂದ್ರ ಭಾರೀ ಕೈಗಾರಿಕಾ ಸಚಿವಾಲಯವು ಈ ಯೋಜನೆಯನ್ನು ಲಾಂಚ್ ಮಾಡಿದೆ. ನೆಕ್ಸ್ಟ್ ಕ್ವಶನ್, ನ್ಯಾಷನಲ್ ಮಿಷನ್ ಆನ್ ಕಲ್ಚರಲ್ ಮ್ಯಾಪಿಂಗ್ ಈಸ್ ಲಾಂಚ್ಡ್ ಬೈ ವಿಚ್ ಮಿನಿಸ್ಟ್ರಿ? ಅಂದರೆ ರಾಷ್ಟ್ರೀಯ ಸಾಂಸ್ಕೃತಿಕ ಮ್ಯಾಪಿಂಗ್ ಇದನ್ನು ಯಾವ ಸಚಿವಾಲಯವು ಪ್ರಾರಂಭಿಸಿದೆ? ಇದರ ಉತ್ತರ ಬಂದು ಮಿನಿಸ್ಟ್ರಿ ಆಫ್ ಕಲ್ಚರ್.
Next, one of the most ancient martial arts in the world, ಕಲರಿಪಯಟ್ಟು ಬಿಲಾಂಗ್ಸ್ ಟು ವಿಚ್ ಸ್ಟೇಟ್ ಆಫ್ ಇಂಡಿಯಾ? ಅಂದರೆ ಪ್ರಪಂಚದ ಅತ್ಯಂತ ಪುರಾತನವಾದ ಸಮರ ಕಲೆಗಳಲ್ಲಿ ಒಂದಾದ ಕಲರಿಪಯಟ್ಟು ಭಾರತದ ಯಾವ ರಾಜ್ಯಕ್ಕೆ ಸೇರಿದೆ? ಇದು ಒಂದು ಕೇರಳ ರಾಜ್ಯಕ್ಕೆ ಸೇರಿದೆ. ನೆಕ್ಸ್ಟ್, ಫ್ರಮ್ ಇಂಡಿಯಾ ಹೂ ಹ್ಯಾಸ್ ಬೀನ್ ಆನರ್ಡ್ ವಿತ್ ದಿ ಒಲಿಂಪಿಕ್ ಆರ್ಡರ್? ಭಾರತದಿಂದ ಒಲಿಂಪಿಕ್ ಆರ್ಡರ್ ಗೌರವಕ್ಕೆ ಯಾರು ಪಾತ್ರರಾಗಿದ್ದಾರೆ? ಇಂಡಿಯಾಸ್ ಫಸ್ಟ್ ಇಂಡಿವಿಜುವಲ್ ಒಲಿಂಪಿಕ್ ಗೋಲ್ಡ್ ಮೆಡಲಿಸ್ಟ್ ಅಭಿನವ್ ಬಿಂದ್ರಾ. ಅಭಿನವ್ ಬಿಂದ್ರಾ ಅವರು ಇಂಡಿಯಾದ ಒಲಿಂಪಿಕ್ ಆರ್ಡರ್ಗಾಗಿ ಭಾಜನರಾಗಿದ್ದಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ. ದಿಸ್ ಈಸ್ ಶಾರ್ಟ್ ಆ್ಯಂಡ್ ಕ್ರಿಸ್ಪ್ ಕರೆಂಟ್ ಅಫೇರ್ಸ್ ವಿಡಿಯೋ. ಫಾರ್ ಮೋರ್ ವಿಡಿಯೋಸ್ ಪ್ಲೀಸ್ ಡೂ ಲೈಕ್, ಹಿಟ್ ಸಬ್ಸ್ಕ್ರೈಬ್ ಬಟನ್ ಆ್ಯಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗೋದಲ್ಲಿ ಎಲ್ಲರೂ ಟೆಲಿಗ್ರಾಮನ್ನು ಜಾಯ್ನ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ. ನೈಸ್ ಡೇ. ಬಾಯ್.